ನರೇಂದ್ರ ಮೋದಿನವರು 2014ರಲ್ಲಿ ಚುನಾವಣೆ ಅಧಿಕಾರಕ್ಕೆ ಬರಬೇಕಂದ್ರೆ ಹೇಳಿದರು ಎಲ್ಲರ ಅಕೌಂಟಿಗೆ 10 ಲಕ್ಷ ರೂಪಾಯಿ ಹಾಕ್ತೀವಂತ ಹಾಕಿದ್ರಾ? ನಮಗೂ ಗಂಡಸರಿಗೆ ಏನಕ್ಕೆ ಕೊಟ್ಟಿಲ್ಲಲ್ಲ, ಅವರು ಮತ್ತು ಫ್ರೀ ಸೀಟ್ ಕೊಟ್ಟರು ಕಾಂಗ್ರೆಸ್ ಅವರು. ನಾವು ಓಟ್ ಹಾಕಲ್ವಾ? ನೆಹರು ಅವ್ರ ಕಾಲದಲ್ಲಿ ಪಿ ಒ ಕೆ ಆಗುತ್ತೆ, ಅದು ಒಂದು ತುಂಬ ನೋವಿನ ವಿಚಾರ. ಒಂದು 50% ಜನಕ್ಕೆ ಹೆಲ್ಪ್ ಆಗ್ತಾ ಇದೆ, ಬಡವರಿಗೆ. ಅದರಿಂದ ಸುಮಾರು ಜನ ಊಟ ಮಾಡ್ತಾ ಇದ್ದಾರೆ. ಯೋಜನೆ ಇದೆ ಅವ್ರ ಹತ್ರ. ಬಸ್ ಫ್ರೀ ಇಲ್ಲ, ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಇಡೀ ಒಂದು ಸಂಸಾರನೇ ಸಾಗಿಸ್ತೇವೆ, ಒಂದು ಬಸ್ ಚಾರ್ಜ್ ನಿಭಾಯಿಸುವಷ್ಟು ಯೋಗ್ಯತೆ ಇಲ್ವಾ ಭಾರತೀಯರಿಗೆ, ಮಹಿಳೆಯರಿಗೆ? ಗ್ಯಾರಂಟಿ ಈಗ ಕರ್ನಾಟಕ ಇಲ್ಲ ಗ್ಯಾರಂಟಿ, ಅದೇ ಥರ ಇಂಡಿಯಾದಲ್ಲಿ ಗ್ಯಾರಂಟಿ ಇತ್ತು. ಇಲ್ಲ, ದುಡಿದು ತಿನ್ನೋರಿಗೆ ಗ್ಯಾರಂಟಿ ಬೇಕಾಗಿಲ್ಲ. ಈ ಸಂಜೆ ವೀಕ್ಷಕರಿಗೆ ಸ್ವಾಗತ, ಹೊಸ ವೀಕ್ಷಕರಿಗೆ ಡಬಲ್ ಸ್ವಾಗತ. ಎಸ್, ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಎಲ್ಲರ ನಿರೀಕ್ಷೆ PM ಯಾರಾಗ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರೋ ಅಥವಾ ರಾಹುಲ್ ಗಾಂಧಿ ಅವರಾಗ್ತಾರೋ ಅಂತ. ನಾವು ಮೆಜೆಸ್ಟಿಕ್ ಭಾಗಕ್ಕೆ ಬಂದು ಇಲ್ಲಿ ಒಂದಿಷ್ಟು ಜನರ ಅನಿಸಿಕೆಗಳನ್ನು ಕೂಡ ಕೇಳಿದ್ವಿ. ಜನರ ಉತ್ತರ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ. PM ರಾಹುಲ್ ಗಾಂಧಿ ಆಗಬೇಕಮ್ಮ. ಯಾಕೆಂದರೆ 10 ವರ್ಷದಿಂದ ಇವ್ರೇನು ಮಾಡಿಲ್ಲ. ಬಡತನ ಜಾಸ್ತಿ ಆಗಿದೆ, ಆಮೇಲೆ ಕೆಲಸ ಕಾರ್ಯಗಳಿಲ್ಲ, ರೇಟ್ಗಳು ಜಾಸ್ತಿ ಆಗಿದೆ, ಗ್ಯಾಸ್ ರೇಟು ಎಲ್ಲ ರೇಟು. ಅದರಿಂದ ಚೇಂಜ್ ಆದರೆ ಚೆನ್ನಾಗಿರ್ತದೆ ಅಂತ. ಗ್ಯಾರಂಟಿ ನಮ್ಗೆ ಹೆಲ್ಪ್ ಆಗದೆ ಆದರೂ ಒಂದು 50% ಜನಕ್ಕೆ ಹೆಲ್ಪ್ ಆಗ್ತಾ ಇದೆ, ಬಡವರಿಗೆ. ಅದರಿಂದ ಸುಮಾರು ಜನ ಊಟ ಮಾಡ್ತಾ ಇದ್ದಾರೆ, ಆಮೇಲೆ ಮನೆ ಕಷ್ಟಕ್ಕೆಲ್ಲ ಯೂಸ್ ಆಗ್ತಾ ಇದೆ. ಅದರಿಂದ ಪರವಾಗಿಲ್ಲ. ಮಹಿಳೆಯರಂದರೆ ಗಂಡಂದಿರು ಇಲ್ದಿರೋರು ಇರ್ತಾರೆ, ಬೇರೆ ಎಲ್ಲ ಏನೇನೋ ಇರ್ತದಲ್ಲ. ಆಮೇಲೆ ಬಸ್ಸೆಲ್ಲ ಫ್ರೀ ಬಿಟ್ಟಿದ್ದಾರೆ, ದುಡ್ಡುಗಳು ಅವ್ರಿಗೆ ಮಿಕ್ತದೆ. ಒಂದು 50 ರೂಪಾಯಿ ಮಿಕ್ತ ಅಂದರೆ ಅವ್ರ ಮನೆಗೆ ಖರ್ಚಿಗಾಗುತ್ತೆ. ಆ ಥರ ಲೆಕ್ಕದಲ್ಲಿ ಪರವಾಗಿಲ್ಲ. ಅವ್ರು ಆಗಬಾರ್ದು ಅನ್ನೋ ಉದ್ದೇಶ ಅಲ್ಲ, ಅವ್ರು 10 ವರ್ಷದಿಂದ ಮಾಡ್ತೀನಿ ಅಂತ ಏನು ಮಾಡಿಲ್ವಲ್ಲ. ಅದರಿಂದ ಅವ್ರು ಆಗಬೇಕು ಅನ್ನೋಲ್ಲ. ಅವ್ರು ಮಾಡಿದರೆ ಬೇರೆಯವ್ರು ಇವ್ರನ್ನ ಕೇಳ್ತಾ ಇರಲಿಲ್ವಲ್ಲ, ಯಾರನ್ನು ಜನನೂ ಕೇಳ್ತಾ ಇರಲಿಲ್ಲ. ಚೇಂಜ್ ಬೇರೆ ಸ್ಟೇಟ್ಗಳಲ್ಲಿ ಗೌರ್ಮೆಂಟು ಬರ್ತಾ ಇರಲಿಲ್ಲ, BJPನ ಬರೋದಲ್ಲ. ಆ ಲೆಕ್ಕ ತೊಗೊಂಡಿದ್ರೆ ಇವರು ಮಾಡದೇ ಇರೋದಕ್ಕೆ ಜನ ಚೇಂಜ್ ಕೇಳಿದ್ದಾರೆ. ಅದರಿಂದ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳು? ಓಟ್ ಹಾಕೋರು ಈ ಸಲ ಆದರೂ ಚೇಂಜ್ ಮಾಡಿ, ಯಾಕಂದರೆ ಗ್ಯಾಸ್ ರೇಟು, ಬೇರೆ ದಿನ ಸಿಗೋವಂಥ ಪದಾರ್ಥಗಳು ಎಲ್ಲ ಕಡಿಮೆ ಆಗೋಕ್ಕೋಸ್ಕರ ಬೇರೆ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಬೋದು ಅಂತ ಒಂದು ಅನಿಸಿಕೆ. ಓಟು ಕಾಂಗ್ರೆಸ್ಗೆ ಹಾಕಿ ಅಂತ ಹೇಳ್ಬೋದು. ನಮ್ಮ ಮೋದಿಯವರೇ ಬಂದರೆ ಭಾರತ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ ನಮ್ಮ ಈ ಪ್ರಪಂಚದ. ಇದು ಕಾಂಗ್ರೆಸ್ ಬಂದು 76 ವರ್ಷ ದಾಟ್ತಾ ಬಂತು, ಆದರೂ ಏನು ನಮ್ಮ ಭಾರತಕ್ಕೆ ಏನು ಅಂಥದ್ದಿಲ್ಲ. POK ಒಂದು ದುಃಖದ ವಿಚಾರ. ನೆಹರು ಅವ್ರ ಕಾಲದಲ್ಲಿ ಪಿ ಒ ಕೆ ಆಗುತ್ತೆ, ಅದು ಒಂದು ತುಂಬ ನೋವಿನ ವಿಚಾರ. ಆದ್ದರಿಂದ ಕಾಂಗ್ರೆಸ್ ಏನು ನಮ್ಮ ಭಾರತನ ಒಂದು ಉದ್ಧಾರದ ಹಾದಿಯಲ್ಲಿ ತೊಗೊಂಡು ಹೋಗೋದು ಏನು ಸಾಧ್ಯತೆ ಇಲ್ಲ. ನಮ್ಮ ಮೋದಿಯವರು ನಮ್ಮ ಭಾರತನ ವಿಶ್ವ ಮಾನ್ಯತೆಗೆ ತಗೊಂಡು ಹೋಗಿದ್ದಾರೆ. ವಿಶ್ವಗುರು ನಮ್ಮ ಮೋದಿಯವರೇ ಬರಲಿ. ಬಸ್ ಫ್ರೀ ಇಲ್ಲ, ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಇಡೀ ಒಂದು ಸಂಸಾರನೇ ಸಾಗಿಸ್ತೇವೆ, ಒಂದು ಬಸ್ ಚಾರ್ಜ್ ನಿಭಾಯಿಸುವಷ್ಟು ಯೋಗ್ಯತೆ ಇಲ್ವಾ ಭಾರತೀಯರಿಗೆ, ಮಹಿಳೆಯರಿಗೆ? ಇದರಿಂದ ಯಾರಿಗೆ ಏನು ಪ್ರಯೋಜನ ಹೇಳಿ ಅಲ್ವಾ? ಊಟ ಮಾಡುವಾಗ ನೀರು ಕುಡಿದೇ ಇರ್ತೀವ, ಇದೊಂದು ದೊಡ್ಡ ಉಪಕಾರನ ಹೇಳಿ? ಕೊಡೋದಾದರೆ ಎಲ್ಲ ಇನ್ನು ನಿರುದ್ಯೋಗಿ ಮಕ್ಕಳುಗಳಿಗೆ ಎಲ್ಲ ಕೊಡ್ಬೋದು. ಆ ಒಂದು ನಿರುದ್ಯೋಗ ಸಮಸ್ಯೆ ಆ ಕಾಲದಿಂದಲೂ ಇದೆ. ಈಗೇನೇನು ಒಂದು ಸ್ವಲ್ಪ ಒನಕೆ ಚಿಗುರ್ದಂಗೆ ಏನೋ ಉದ್ಧಾರ ಆಗ್ತಾಯಿದ್ದೀವಿ. ಅದು ನಮ್ಮ ಮೋದಿಜಿಯವರೇ ಬರಲಿ, ನಮ್ಮ ಭಾರತನ ಉತ್ತಮಕ್ಕೆ ತಗೊಂಡು ಹೋಗಲಿ. ಎಲ್ಲ ಅನುಕೂಲ ಇದೆ, ಅದಕ್ಕೋಸ್ಕರ ಮೋದಿ ಆದರೆ ಒಳ್ಳೆಯದು. ಗ್ಯಾರಂಟಿ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ, ಕೊಡ್ತಾರೆ ಅಂತ. ಅದಕ್ಕೋಸ್ಕರ ಮೋದಿ ಆದರೆ ಎಲ್ಲ ಅನುಕೂಲ ಮಾಡ್ತಾರೆ, ಎಲ್ಲ ಒಂದೇ ಸಮ ಇರಬೇಕು ಅಂತ ಮಾಡ್ತಾರೆ. ಅದಕ್ಕೋಸ್ಕರ ಆದರೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ನಮಗೆ ಇರೋದು ಮೋದಿ ಮೇಲೆ ನಂಬಿಕೆ ಇದೆ. ನಂಬಿಕೆ ಅಂದರೆ ಇವಾಗ ಏನೋ ಅಂತ 5 ವರ್ಷ ಅಂತ ಹೇಳಿದ್ದಾರೆ, ಆಮೇಲೆ ಮಾಡ್ತಾರೆ, ಆಗ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ. ಯಾರಾಗಬೇಕು? ಹೆಣ್ಮಕ್ಳಿಗೆ ಸಹಾಯ ಮಾಡೋರು ಯಾರು ಇದ್ದಾರಪ್ಪ? ಹೆಣ್ಮಕ್ಳಿಗೆ ಅಲ್ಲಿ ಸಹಾಯ ಮಾಡೋರು ಯಾರು ಇಲ್ಲ. ಮೋದಿ ಬಂದರೆ ಒಳ್ಳೆಯದು ಅಂತಾರೆ. ಕಾಂಗ್ರೆಸ್ ಯಾಕೆ ಅಂದರೆ ನಮ್ಗೆ ಚೆನ್ನಾಗಿದೆ, ಅದಕ್ಕೆ ಯಾವುದೋ ಒಂದು ಬರಲಿ, ದೇವ್ರ ಕಡೆ ಹೋಗ್ರಿ. ರಾಹುಲ್ ಗಾಂಧಿ. ರೀಸನ್ ಅಂದರೆ
ಭಾಳ ಇಂಡಿಯಾ ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ಇದು ಆಗಬೇಕು, ಇನ್ನೂ ಹಿಂದೆ ಇದೆ ಇಂಡಿಯಾ. ಅದಕ್ಕೆ ಅದು ಹಾಂ ಆಗುತ್ತೆ. ಯೋಜನೆ ಇದೆ ಅವ್ರ ಹತ್ರ. ಹಾಂ ಗ್ಯಾರಂಟಿ ಈಗ ಕರ್ನಾಟಕ ಇಲ್ಲ ಗ್ಯಾರಂಟಿ, ಅದೇ ಥರ ಇಂಡಿಯಲ್ಲಿ ಗ್ಯಾರಂಟಿ ಇರಬೇಕು. ಕರ್ನಾಟಕ ಆಗಿದೆ ಎಲ್ಲ ಗ್ಯಾರಂಟಿ, ಅದೇ ಗ್ಯಾರಂಟಿ ಇಂಡಿಯಾದಲ್ಲಿ ಇರಬೇಕು. ಹಾಂ ಓಟ್ ಹಾಕ್ಬೇಕು, ನಾವೆಲ್ಲ ಹೊಡಬೇಕು, ಎಲ್ಲರೂ ಓಟ್ ಹಾಕಬೇಕು. ರಾಹುಲ್ ಗಾಂಧಿ. ಯುವಕರು ಯಾಕಂದರೆ ಈ ದೇಶ ಉದ್ಧಾರ ಆಗುತ್ತೆ, ಈ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಹೇಳಿದರು ಅವರು 5 ಯೋಜನೆ ಕೊಡ್ತೀವಂತ, ಗ್ಯಾರಂಟಿ ಕೊಡ್ತೀವಿ. ಅದು ನಡೆದಂತೆ ನುಡಿದಿದ್ದಾರೆ ಸರ್ಕಾರ. ಅದಕ್ಕೆ ಯಾಕಂದರೆ ನರೇಂದ್ರ ಮೋದಿನವರು 2014ರಲ್ಲಿ ಚುನಾವಣೆ ಅಧಿಕಾರಕ್ಕೆ ಬರಬೇಕಂದ್ರೆ ಹೇಳಿದರು ಎಲ್ಲರ ಅಕೌಂಟಿಗೆ 10 ಲಕ್ಷ ರೂಪಾಯಿ ಹಾಕ್ತೀವಂತ. ಹಾಕಿದ್ರಾ? ಇಲ್ಲ. ಸುಳ್ಳು ಭರವಸೆ, ಕೆಲಸ ಕೊಡ್ರಿ ಅಂತ ಹೇಳಿದ್ದಕ್ಕೆ ಪಕೋಡ ತಲ್ರಿ ಪಕೋಡ ಮಾರ್ರಿ ಅಂತ ಹೇಳಿದರು. ಅಂಥ ಪರಿಸ್ಥಿತಿ ಬಂದೈತಿ ಈ ದೇಶದಾಗೆ. ಅದಕ್ಕಾಗಿ ರಾಹುಲ್ ಗಾಂಧಿ ಆದರೆ ತಿರ್ಗಾ ಈ ದೇಶದಾಗ ಬದಲಾವಣೆ ಆಗುತ್ತೆ. PM ಅವ್ರು ಆಗಬೇಕಂತ ನಮ್ಮ ಇಚ್ಛೆ, ಎಲ್ಲರೂ ಇಚ್ಛೆ ಈ ದೇಶದಾಗೆ. ಈ ಸರ್ತಿ 2024ಕ್ಕೆ ರಾಹುಲ್ ಗಾಂಧಿ ಅವರು PM ಆಗ್ತಾರೆ. ಹಾಕಿದರೆ ಮಹಿಳೆಯರಿಗೂ ಒಳ್ಳೆಯದಾಗುತ್ತೆ, ಯುವಕರಿಗೂ ಒಳ್ಳೆಯದಾಗುತ್ತೆ. ತಿರ್ಗಾ ಹೇಳಿದ್ದಾರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀರಂತ. ಇವು ಮಹಿಳೆಯರಿಗೆ ಒಳ್ಳೆಯದಾಗುತ್ತಂತ ನಮ್ಮದು ಇಚ್ಛೆ ಅಷ್ಟೇ. ಮೋದಿ ಮೇಡಮ್ ಅವ್ರು ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಬಟ್ ಜನಕ್ಕೆ ಅದು ರೀಚ್ ಆಗ್ತಾಯಿಲ್ಲ. ಹೆಂಗೆ ಒಳ್ಳೇದಾಗಿದೆ ಅನ್ನೋದು ರೀಚ್ ಆಗ್ತಿಲ್ಲ. ನಮ್ಮ ಕಾಶಿ ಹತ್ರ ಎಷ್ಟು ಹೈವೇ ಮಾಡಿದ್ದಾರೆ ನೋಡಿದ್ದೀರಾ? ಫಸ್ಟ್ ಅದೆಲ್ಲ ಇತ್ತಾ? ರೋಡ್ ಫೆಸಿಲಿಟಿ ಹೆಂಗಿತ್ತು ಅಂತ ಮೊದಲು ಹೆಂಗಿತ್ತು? ಅದೆಲ್ಲ ಮಾಡಿದ್ದೆ ಮೋದಿ. 5 ವರ್ಷ ಅಂದರೆ 10 ವರ್ಷ ಆಯಿತು ಮೋದಿ ಬಂದು ಅಲ್ವಾ? ಈಗ ನಡೀತಾರೋ ಎಲೆಕ್ಷನ್ನು, ಅದಕ್ಕೆ ಮೋದಿ ಬರಬೇಕು. ಅದನ್ನು ನಡೆಸ್ಕೊಂಡಿದ್ದಾರೆ, ಅವರು ಕೊಟ್ಟಿದ್ದಾರಲ್ಲ ಅದನ್ನು ನಡೆಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ. ಬಡವ್ರಿಗೆ ಬಗ್ಗರಿಗೆ ಸೇರಿದೆ, ಪರವಾಗಿಲ್ಲ. ಹಂಗಂತ ಏನಿಲ್ಲ, ನಮ್ಮ ಇದಲ್ವಾ, ಏನೋ ನಮ್ಗೆ ಇಷ್ಟ ಮೋದಿ ಅಂತ. ಅವ್ರು ಆಗಬಾರ್ದು ಅಂತ ಏನಿಲ್ಲ. ಓಟ್ ಹಾಕ್ಬೇಕು, ಪ್ರತಿಯೊಬ್ಬರು ಓಟ್ ಹಾಕಬೇಕು. ಮನೇಲಿ ಎಲ್ಲ ರೀಸನ್ನು ಹೇಳಬೇಡಿ, ಪ್ರತಿಯೊಬ್ಬರು ಹೋಗಿ ಓಟ್ ಹಾಕಿ. BJP ಮೋದಿನೇ ಆಗಬೇಕು. PM ಅವರಿಗೆಲ್ಲ ತುಂಬ ಇಲ್ಲ, ಅವರು ದೇಶಕ್ಕಾಗಿ ಎಲ್ಲ ಮಾಡ್ತಾರೆ, ಅದಕ್ಕಾಗಿ ಅವರೇ ಬರಬೇಕು. ಸೇನೆಗಳಿಗೆಲ್ಲ ಹೆಲ್ಪ್ ಮಾಡ್ತಾರೆ. ನೌಕಾಯಾನಗಳು ದೇಶಕ್ಕೆ ಮುಂದುವರಿಯೋದಕ್ಕೆ ಅವರೇ ಎಲ್ಲ ಮಾಡ್ತಾ ಇರೋದು. ಗ್ಯಾರಂಟಿ ದುಡಿದು ತಿನ್ನೋರಿಗೆ ಗ್ಯಾರಂಟಿ ಇಲ್ಲ, ದುಡಿದು ತಿನ್ನೋರಿಗೆ ಗ್ಯಾರಂಟಿ ಬೇಕಾಗಿಲ್ಲ. ಅದಕ್ಕಾಗಿ ದೇಶ ಮುಂದುವರಿಬೇಕು, ದೇಶ ಒಂದೇ ಸ್ಥಾನದಲ್ಲಿ ಭರವಸೆ ಐತೆ. ಮೋದಿಯವ್ರು ಕೊಟ್ಟಿದ್ದಾರೆ ಭರವಸೆ, ರೈತರಿಗೂ ಸಹಾಯ ಮಾಡಿದ್ದಾರೆ, ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ದಾರೆ. ಮೋದಿನೇ ಬರಬೇಕು. ಮೇಡಮ್ ಸಿದ್ದರಾಮಯ್ಯನವರೇ ಇರಬೇಕು CM ಅಲ್ಲಿ, ಮತ್ತು ಮೋದಿ ಪ್ರಧಾನಮಂತ್ರಿಯಾಗೇ ಇರಬೇಕು. ಇಲ್ಲಿ ಗೌರ್ಮೆಂಟಿಂದ ಬಡವ್ರ ಹೆಣ್ಮಕ್ಳಿಗೆ ಫ್ರೀ ಇದು, ಮತ್ತು 2000 ದುಡ್ಡು ಹಾಕಿರೋದು, ಎಷ್ಟೋ ಜನಕ್ಕೆ ಮನೆ ಇಲ್ಲ, ಗಂಡ ಕುಡಿದು ಹೊಡೆಯೋದು, ಈ ಥರ ಎಲ್ಲ ಇರುತ್ತೆ ಪ್ರಾಬ್ಲಮ್ಮು. ಅನ್ನ ಬಟ್ಟೆಗೆ ದಾರಿ ಮಾಡಿದ್ದಾರೆ CM. ಮತ್ತು ಪ್ರಧಾನಮಂತ್ರಿ ನಮ್ಮ ದೇಶಕ್ಕಾಗಿ ತುಂಬ ಹೋರಾಡ್ತಾರೆ. ಪ್ರಧಾನಮಂತ್ರಿ ಇವರೇ ಬರಬೇಕು, ಮೋದಿ ಸರ್ ಬರಬೇಕು. ಮೋದಿ ಇಲ್ಲ, ರಾಹುಲ್ ಗಾಂಧಿ ಪ್ರಧಾನಿ ಆಗೋದಿಲ್ಲ, ಮೋದಿನೇ ಆಗಬೇಕು ಮೇಡಮ್. ಆಗೋದೇ ಇಲ್ಲ. ಹೇಳ್ತಾರೆ, ಅವ್ರವ್ರ ರಾಜಕೀಯ ಬಗ್ಗೆ ಹೇಳ್ತಾರೆ ಅಷ್ಟೇ. ಇವ್ರು ಬಂದರೆ ಅವ್ರು ಬಂದರೆ ಹಿಂಗೆ, ಅದೆಲ್ಲ ಕಾಮನ್. ಅದು ಇವ್ರು ಕಲಿಬೇಕಂತ ಅವ್ರಿಗೆ ಸೋಲ್ಬೇಕಂತ ಅವರು. ಇವಾಗ ಮಹಿಳೆಯರಿಗೆ ಏನು ಕೊಡ್ತಾಯಿಲ್ಲ, ಅದರಿಂದನೇ ಅವ್ರಿಗೆಲ್ಲ ಸ್ವಲ್ಪ ನಮಗೂ ಗಂಡಸರಿಗೆ ಏನು ಕೊಟ್ಟಿಲ್ಲಲ್ಲ. ಅವ್ರಿಗೆ ಮಾತ್ರ ಫ್ರೀ ಸೀಟ್ ಕೊಟ್ಟಾರೆ ಕಾಂಗ್ರೆಸ್ಸವರು. ನಾವು ಓಟ್ ಹಾಕಲ್ವಾ? ಮತ್ತು ನಮಗೆ ಕೊಡ್ಬೇಕು ತಾನೆ. 60 ಏಜ್ ಆದಮೇಲೆ ನಮಗೆ ಫ್ರೀ. ಬೇರೆ ಸೀನಿಯರ್ ಸಿಟಿ ಇದೆ, ಫ್ರೀ ಅಂತ ಕೊಡ್ಬೇಕು. ಸೀನಿಯರ್ ಟಿಕೆಟ್ ತೊಗೊಬೇಕು, ಹಾಫ್ ಟಿಕೆಟು ಇಲ್ವಾ? ಫ್ರೀ ತೊಗೊಬೇಕು. ನಮ್ಗೆ ವಯಸ್ಸಾದ್ಮೇಲೆ ಕೊಡಬೇಕು ಫ್ರೀಯಾಗಿ. ಬರೀ ಸೀನಿಯರ್ ಸಿಟಿ 1 ಸೀಟ್ ಕೊಟ್ಟಿರ್ತಾರೆ ಅಲ್ಲಿ ಹೇಳಿದ್ದು. ಇನ್ನು ನಮಗೂ ಅನುಕೂಲ ಮಾಡಬೇಕು. ಕಾಂಗ್ರೆಸ್ ಅವರು ಬೇರೆ ಲೇಡೀಸ್ ಅಂತ ಕೊಡ್ತಾರೆ, ಅವ್ರಿಗೇನೂ ಬಂದಿಲ್ಲ. ಅಮೌಂಟೇ ಬರ್ತಲ್ಲ. 2000 ಅಂತ ಫ್ರೀ ಅಂತಾರೆ. ಎಲ್ಲಿ ಬರ್ತದೆ? ಯಾರಿಗೋ 100 ಜನಕ್ಕೆ ಒಬ್ಬರು ಕೊಡ್ತಾರೆ ಅಷ್ಟೇ. ಬಂದೇ ನಾವು ಮಾಡಿ ನೋಡಿ, ಆಯಿತು 6 ತಿಂಗಳಾಯಿತು, ಬಂದೇ ಇಲ್ಲ ಅಮೌಂಟು. ಅಲ್ಲಿ ಹೋಗಿ ಕೇಳಿದ್ರೆ ನಾಳೆ ಬರ್ರಿ, ಅಪ್ಡೇಟ್ ಆಗಿಲ್ಲ ಹಂಗೆ ಅಂತ ಹೇಳ್ತಾರೆ. ಏನು ಮಾಡೋಣ?
ಹಾಂ ಮತ್ತು ಬಿ ಜೆ ಪಿ ಇದ್ರೇ ಒಳ್ಳೆಯದು, ಬಿ ಜೆ ಪಿಯಿಂದನೇ ಒಳ್ಳೆಯದು, ಮಾಡ್ತಾರೆ ಒಳ್ಳೆಯ ಕೆಲಸಗಳೆಲ್ಲ ಮಾಡ್ತಾರೆ ಬಿ ಜೆ ಪಿಯವರು. ಇವ್ರು ಏನೂ ಮಾಡಿಲ್ಲಲ್ಲ, ಇವಾಗ ರಾಮ ಮಂದಿರ ಎಷ್ಟು ವರ್ಷದಿಂದ ಕಟ್ಟಲಿಲ್ಲ, ಈಗ ಮೋದಿ ಸರ್ಕಾರ ಮಾಡಿದೆ ತಾನೆ, ಅದು ಮೆಚ್ಕೋಬೇಕು ನಾವು. ಸುಮಾರು ವರ್ಷಗಳಿಂದ ಅದು ಪ್ರಾಬ್ಲಮ್ ಆಗಿ ಎಷ್ಟು ರಾಮ ಜನ್ಮಭೂಮಿ ಗಲಾಟೆ ಆಯ್ತಲ್ವ, ಮತ್ತು ಈಗ ಅವರು ರೆಡಿ ಮಾಡಿದ್ದಾರೆ ತಾನೆ, ಎಲ್ಲ ಸಾಹಸ ಮಾಡಿದ್ದಾರೆ ತಾನೆ ಮೋದಿಯವರು, ಮತ್ತು ಅವರೇ ಬರಬೇಕು. ಹಾಂ ಹೌದು, ಬಂದ್ರೂ ಎಲ್ರಿಗೂ ಅನುಕೂಲ ಆಗುತ್ತೆ, ಬಡವರಿಗೆ ಎಲ್ಲಿಗೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಎಲೆಕ್ಷನ್ ಬಿಸಿ ಈಗಾಗಲೇ ಶುರುವಾಗಿದೆ. ಪ್ರಚಾರ ಕಾರ್ಯ ಕೂಡ ಒಂದೆಡೆ ನಡೀತಾ ಇದ್ದರೆ ಜನರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ, ಪಿ ಎಮ್ ಯಾರಾಗಬೇಕು ಅಂತ. ಸೊ ಈಕ್ವಲ್ ಆಗಿ ಒಪಿನಿಯನ್ ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಬೇಕು ಅನ್ನುವಂಥದ್ದು ಹೇಳ್ತಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅಷ್ಟೇ ಜನರ ಪ್ರೀತಿ ಇದೆ. ಸೊ ಯಾರು ಜನರ ಮನಸ್ಸನ್ನು ಕದೀತಾರೆ, ಜೊತೆಗೆ ಯಾರಿಂದ ನಮ್ಮ ದೇಶ ಮುಂದೆ ಯಾರ ಕೈಗೆ ಹೋಗುತ್ತೆ, ಹಾಗೆಯೇ ಅಭಿವೃದ್ಧಿ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಕೂಡ ನೋಡಬೇಕಾಗಿದೆ. ಸೊ ನೀವು ಕೂಡ ಓಟನ್ನು ಹಾಕಿ, ನಿಮ್ಮ ಮತವನ್ನು ಹಾಕಿ, ನಿಮ್ಮ ಯಾರು ನೆಚ್ಚಿನ ಯಾರು ಪ್ರಧಾನಿ ಯಾರಾಗಬೇಕು ಅಥವಾ ಯಾರು ಗೆಲ್ಲಬೇಕು ಚುನಾವಣೆಯಲ್ಲಿ ಅನ್ನೋದನ್ನು ನೀವು ಒಂದು ಮತದ ಮೂಲಕ ನಿರ್ಧರಿಸಿ. ನಮ್ಮ ಓಟ್ ಹಾಕುವಂಥದ್ದು ಎಲ್ಲರ ಕರ್ತವ್ಯ. ನಾನು ಕೂಡ ಓಟ್ ಹಾಕ್ತೀನಿ, ನೀವು ಕೂಡ ಓಟ್ ಹಾಕಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.